ಶ್ರೀಮಾತೆಯವರು. ಆ ಶ್ಲೋಕವನ್ನು ಸ್ವಾಮಿ ಅಭೇದಾಂಜಿಯವರು ಅವ್ರ ಮುಂದೆ ಹೇಳಿದಾಗ, ಶ್ರೀಮಾತೆ ಮುಂದೆ ಹೇಳಿದಾಗ ಶ್ರೀಮಾತೆಯವರು ಭಾವಾವಸ್ಥೆ ಆಗ್ತಾರಂತೆ, ಭಾವಾವಸ್ಥೆಗೆ ಹೋಗ್ತಾರಂತೆ. ಅಂದರೆ ಅಷ್ಟು ಅಂದರೆ ಸ್ವಾಮಿ ಅಭೇದಾಂಜಿಯವರು ಶ್ರೀರಾಮಕೃಷ್ಣರ ಒಬ್ಬ ಸನ್ಯಾಸಿ ಶಿಷ್ಯರು, 16 ಜನದಲ್ಲಿ ಅವರು ಒಬ್ಬರು. ಅವರು ಶಾರದಾ ಮಾತೆಯರ ಬಗ್ಗೆ ಒಂದು ಸ್ತೋತ್ರ ಬರೀತಾರೆ. ಆ ಸ್ತೋತ್ರವನ್ನು ಶ್ರೀಮಾತೆ ಮುಂದೆ ಬಂದು ಹೇಳ್ತಾರೆ, ಅಮ್ಮ ನಾನು ಸ್ತೋತ್ರ ಬರ್ತೀನಿ ನಿಮ್ಮ ಬಗ್ಗೆ, ನಿಮ್ಮ ಮುಂದೆ ಹೇಳ್ತೀನಿ ಅಂತ. ಆಯಿತು ಹೇಳಿ ಅಂತ ಅವಾಗ ಶ್ರೀಮಾತೆಯವರು ಕೇಳ್ತಾರೆ. ಆ ಕೇಳಿದಾಗ ಈ ಶ್ಲೋಕ ಬಂದಾಗ, ರಾಮಕೃಷ್ಣ ಗತ ಪ್ರಾಣಂ ತನ್ನಾಮ ಶ್ರವಣಂ ಪ್ರಿಯಂ, ಆ ಶ್ಲೋಕವನ್ನು ಹೇಳಿದಾಗ ಶ್ರೀಮಾತೆಯವರು ಭಾವಾವಸ್ಥೆಗೆ ಹೋಗ್ತಾರೆ. ಆದರೂ ಭಾವಾವಸ್ಥೆಗೆ ಹೋದ್ರು ಎಲ್ಲೂ ತೋರ್ಪಡಿಕೆ ಇಲ್ಲ. ಹಿಂಗೆಲ್ಲ ದೇವರುಗಳು ಬಂದು ಎಲ್ಲ ಮಾಡ್ತಾರಲ್ಲ, ಹಂಗೆಲ್ಲ ತೋರ್ಪಡಿಕೆ ಇಲ್ಲ. ಅಷ್ಟು ಶಾಂತ, ಅಂದರೆ ಅಷ್ಟು ಮೌನವಾಗಿ ಭಾವಾವಸ್ಥೆಗೆ ಹೋಗ್ತಾ ಇದ್ರು. ಅವು ನಮ್ಮ ಜಯನ ಮಾತಾಡಿದ್ರೆ ಹೇಳಿದ್ರಲ್ಲ, ಅಲ್ಲಿ ಕಾಶಿಗೆ ಹೋದಾಗ ರಾಮಕೃಷ್ಣರು ತೀರೋಗಿರ್ತಾರೆ ಆಲ್ರೆಡಿ, ಆದ್ರೂ ಭಾವ ಬಂದಾಗ ಶ್ರೀರಾಮಕೃಷ್ಣನ ಕರ್ಕೊಂಡ್ಬಂದು ಬಿಡ್ತಾರೆ ಅಂತ. ಅಂದರೆ ಎಲ್ಲೂ ಭಾವ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಭಾವ ಪ್ರದರ್ಶನ ಮಾಡ್ತೀವಿ, ಆದರೆ ಶ್ರೀಮಾತರು ಎಲ್ಲೂ ಭಾವದ ಪ್ರದರ್ಶನಕ್ಕೆ ಹೋಗೋದೇ ಇಲ್ಲ ಅಂತ. ಅಂದರೆ ಶ್ರೀರಾಮಕೃಷ್ಣರು ಮತ್ತು ಶ್ರೀಮಾತೆಯವರು ರೂಪವೆರಡು ಶಕ್ತಿಯೊಂದು ಅಂತ. ಪ್ರತಿಯೊಬ್ಬ ಮನುಷ್ಯನು ಸ್ವರೂಪತಃ ದಿವ್ಯನೇ, ಆದರೆ ಕಾರಣಾಂತರಗಳಿಂದ ಆ ದಿವ್ಯತೆಯನ್ನು ಮರೆತು ಬಿಟ್ಟಿದ್ದಾನೆ. ಅಂದರೆ ಪ್ರತಿಯೊಬ್ಬರೊಳಗೂ ಭಗವಂತ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಸ್ವರೂಪತಃ ದಿವ್ಯನೇ, ಆದರೆ ಕಾರಣಾಂತರಗಳಿಂದ ಆ ದಿವ್ಯತೆಯನ್ನು ಮರೆತಿದ್ದಾನೆ. ಇದನ್ನು ನೆನಪಿಸಿ ಕೊಡುವುದಕ್ಕಾಗಿಯೇ ಅವತಾರ ಪುರುಷರು ಆಗಮಿಸ್ತಾರೆ. ಇದನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೋಸ್ಕರನೇ ಅವತಾರ ಪುರುಷರು ಬರ್ತಾರೆ. ತಮ್ಮ ದಿವ್ಯ ಲೀಲೆಗಳ ಮೂಲಕ, ದಿವ್ಯ ನಡವಳಿಕೆಗಳ ಮೂಲಕ, ದಿವ್ಯ ವಾಣಿಯ ಮೂಲಕ ನರನಿಗೂ ನಾರಾಯಣನಿಗೂ ಇರುವ ಅನಾದಿ ಸಂಬಂಧವನ್ನು, ನಿಕಟ ಸಂಬಂಧವನ್ನು ತಿಳಿಸಿಕೊಡುತ್ತಾರೆ. ಅಂದರೆ ಅವತಾರ ಪುರುಷರು ತಮ್ಮ ದಿವ್ಯವಾದ ಲೀಲೆಗಳ ಮೂಲಕ, ತಮ್ಮ ಜೀವನದ ದಿವ್ಯ ನಡವಳಿಕೆಗಳ ಮೂಲಕ, ದಿವ್ಯವಾದ ವಾಣಿಯ ಸಂದೇಶಗಳ ಮೂಲಕ ನರನಿಗೂ ನಾರಾಯಣನಿಗೂ ಇರುವಂತಹ ಅನಾದಿ ಸಂಬಂಧವನ್ನು, ನಿಕಟ ಸಂಬಂಧವನ್ನು ತಿಳಿಸಿಕೊಡುತ್ತಾರೆ. ತತ್ವ ಒಂದೇ, ತತ್ವತಃ ಎಲ್ಲರೂ ಒಂದೇ, ಆದರೆ ನಾನಾ ಹೆಸರುಗಳು, ನಾನಾ ರೂಪಗಳು ಕಂಡು ಬರುವುದರಿಂದ ಹಿನ್ನೆಲೆಯ ತತ್ವ ಮರೆಯಾಗಿ ಬಿಟ್ಟಿದೆ. ಆದ್ದರಿಂದಲೇ ವೇದಕಾಲದ ಋಷಿಗಳು ನಮಗೆ ನೆನಪಿಸಿಕೊಡುತ್ತಾರೆ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಇರುವುದೆಲ್ಲ ಒಂದೇ ತತ್ವ, ಆದರೆ ನಾನಾ ರೂಪಗಳಾಗಿ ಅದು ವ್ಯಕ್ತವಾಗಿರುವುದರಿಂದ ಅದನ್ನೇ ನಾನಾ ಹೆಸರುಗಳಿಂದ ಕರೆಯುತ್ತಿದ್ದಾರೆ. ಅಂದರೆ ಭಗವಂತ ಒಬ್ಬನೇ, ಆದರೆ ಹೆಸರುಗಳು ಬೇರೆ ಬೇರೆ ಅಂತ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಸ್ವಾಮೀಜಿ ಅಂದರೆ, ಶ್ರೀಮಾತೆ ಶ್ರೀರಾಮಕೃಷ್ಣರು ಬೇರೆ ಬೇರೆ ಅಲ್ಲ, ರೂಪಗಳು ಬೇರೆ ಆದರೂ ಅವರು ಶಕ್ತಿ ಒಂದೇ, ದೇಹಗಳು ಬೇರೆ ಆದರೂ ಆತ್ಮ ಒಂದೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ, ಇಲ್ಲಿ ಮುಂದಿನ ಅಧ್ಯಾಯವನ್ನು ಮುಂದಿನ ಘಟನೆಗಳನ್ನು ಮುಂದಿನ ವಾರ ನೋಡೋಣ ಅಂತ ಹೇಳ್ತಾ, ಇಲ್ಲಿಗೆ ಶ್ರೀ ಶಾರದಾ ದೇವಿ ಜೀವನವನ್ನು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.